ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೊತ್ತಿಲ್ಲ ಏನು ಟಾಪಿಕ್ ಹೋಗುತ್ತೆ ಅಂತ, ಬಟ್ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಕರೆಕ್ಟಾಗಿ 1:30 ಆಗಿದೆ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನಂತೂ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ನನ್ನ ಬ್ಲಾಗ್ನ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಡೈಲಿ ಆಗಲಿಲ್ಲ ಅಂದ್ರೂ ಸ್ವಲ್ಪ ಟ್ರೈ ಮಾಡ್ತಾಯಿದ್ದೀನಿ ಬ್ಲಾಗ್ ಮಾಡೋದಕ್ಕೆ. ಡೈಲಿ ಆಗ್ತಾಯಿಲ್ಲ. ನನ್ನ ಮಗಳು ಎಷ್ಟೆಲ್ಲ ಕಟ ಕೊಟ್ಟಾಳೆ ಅಂತ ಅವಳು ನೋಡ್ಕೊಳ್ಳೋದು ನನಗೊಂದು ದೊಡ್ಡ ಒಂಥರ ಚಾಲೆಂಜ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಈಗೂ ಅಷ್ಟೇ ನಾನು ಈಗ ತಾನೇ ಸ್ನಾನ ಮಾಡಿಕೊಂಡು ಹೇರ್ ಇನ್ನೂ ಡ್ರೈ ಆಗಿಲ್ಲ, ಅದಕ್ಕೋಸ್ಕರ ಫ್ರೀ ಹೇರ್ ಬಿಟ್ಟಿದ್ದೀನಿ. ಅವಳನ್ನ ಮಲಗಿಸಿದ್ದೀನಿ. ಜೋರಾಗಿ ಫ್ಯಾನ್ ಹಾಕ್ಬಿಟ್ಟಿಲ್ಲ ಅಂದರೆ ಒಂದು ಸ್ವಲ್ಪ ಸೊಂಡಾದ್ರೂ ಸಾಕು, ನಾನು ಏನು ಕೆಲಸ ಮಾಡೋಕ್ಕೆ ಬಿಡೋಣ. ಮನೆಯೆಲ್ಲ ಫುಲ್ಲು ಅಳ್ಬಿಟ್ಟಿದ್ಲು. ಕಸ ಗುಡಿಸಿ ನಾನು ಹೋಗಿ ಸ್ನಾನ ಮಾಡಿಕೊಂಡು ಈಗ ಇನ್ನೊಂದು ಕಿತಾಪತಿ ಮಾಡಿದ್ದಾಳೆ. ಅದಕ್ಕೋಸ್ಕರ ಸ್ನಾನ ಮಾಡಿಕೊಂಡು, ಇಲ್ಲಾಂದರೆ ದೇವ್ರ ಮನೆಗೆ ಆಗಿ ಹೋಗ್ಬಾರ್ದು ಅಂತ ಹೇಳಿ. ಇಲ್ಲಾಂದರೆ ನಾಳೆ ಗುರುವಾರ ಐತಲ್ವ, ವಾರ ಮಾಡೋಕೆ ಕೊಟ್ಟರೆ ಮಾಡ್ಕೊಳ್ಳೋಣ, ಸುಮ್ಮನೆ ಮೈ ಮಾಡ್ಕೊಳ್ಳೋಣ ಅಂತ ಇದ್ದೆ. ಅದಕ್ಕೆ ತಲೆ ಸ್ನಾನನೇ ಮಾಡಬೇಕಾಯ್ತು. ಯಾಕೆಂದರೆ ಅವ್ರ ಅಜ್ಜಿ ತಾತ ಇಲ್ಲ ಇವತ್ತು ಮನೇಲಿ. ಇವತ್ತು ಅವ್ರ ಅಜ್ಜಿ ಬರ್ತಾರೆ. ಅವತ್ತೊಂದಿನ ಸೇಮ್ ಅರ್ಶಿನ ಕುಂಕುಮ ಎರಡೂ ಇದು ಮಾಡಿದ್ಲು. ಇವತ್ತು ತೋರಿಸ್ತೀನಿ ಬನ್ನಿ ಹೆಂಗೆ ಮಾಡಿದ್ದಾಳೆ ಅಂತ. ಇದೇ ನೋಡಿ, ಅರ್ಶಿನ ಕುಂಕುಮ ದೇವ್ರ ಮುಂದೆ ತುಂಬ್ದಂಗೆ ಇರಬೇಕು ಅಂತ ಹೇಳಿ ಅವ್ರ ಅಜ್ಜಿ ಇಟ್ಟಿದ್ರೆ, ಈ ಎಣ್ಣೆ ಇನ್ನೂ ಹಂಗೆ ಇದೆ. ಉರಿತಾ ಇರೋ ದೀಪ ಉರಿತಾ ಇತ್ತವತ್ತು. ಅವರ ಅಜ್ಜಿನ ದೀಪ ಹಚ್ಬಿಟ್ಟು ಊರಿಗೆ ಹೋಗ್ತೀನಿ ಅಂತ ಹೇಳಿ ದೀಪ ಹಚ್ಬಿಟ್ಟು ಸ್ನಾನ ಮಾಡಿದ್ದೆ ಅಂತೇಳಿ ದೀಪ ಹಚ್ಚಿದ್ರು. ನಾನು ಸ್ವಲ್ಪ ಅನ್ನ ಕೋರೋಣ ಅವಳಿಗೆ ಅಂತ ಹೋದೆ. ಆ್ಯಕ್ಚುಲಿ ಅವಳು ಹಿಂಗೆಲ್ಲ ಮಾಡ್ತಾಳೆ ಅಂತಲೇ ಎಲ್ಲೋಗ್ತಾಳೆ ಅಂತ ಗೊತ್ತಾಗಲಿ ಅಂತ ಗೆಜ್ಜೆ ಹಾಕಿರೋದು. ಅದೆಷ್ಟು ಮೆತ್ತಗೆ ಬಂದು ಈ ಥರ ಕೆಲಸ ಮಾಡಿಬಿಟ್ಟು ಹೋಗಿದ್ದಾಳೆ. ಇದನ್ನೆಲ್ಲ ನಾನೀಗ ತೆಗೆದುಬಿಟ್ಟು ನಾಳೆ ವಾರಕ್ಕೋಸ್ಕರ ಎಲ್ಲ ರೆಡಿ ಮಾಡಬೇಕು. ಯಾಕೆಂದರೆ ಗುರುವಾರ ದೇವ್ರ ಮನೆ ಕ್ಲೀನ್ ಮಾಡಬಾರ್ದು ಅಂತ ಹೇಳ್ತಾರೆ. ಹೂವು ಎಲ್ಲ ಮತ್ತು ಬಾಡೋಗಿದ್ದಾವೆ. ಎಲ್ಲ ತೆಗೆದು ಇವತ್ತು ಪತ್ರ ಕಿತ್ಕೊಳ್ಬೇಕು. ಕಿತ್ಕೊಂಡೆಲ್ಲ ಕಟ್ಟಿಟ್ಬೇಕು. ನಾಳೆ ನೋಡೋಣ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ನೋಡಿ ಮತ್ತೆ ಬತ್ತಿ ಎಲ್ಲ ರೆಡಿ ಮಾಡಬೇಕು ಅಂತೂ. ಅಯ್ಯೋ, ಈಗ ಎದೊಳ್ತಾಳೆ, ಊಟ ಮಾಡಿಸ್ಬೇಕು, ಎಷ್ಟು ಕೆಲಸ ಕೊಡ್ತಾಳೆ ಗೊತ್ತಾ. ಎದ್ಮೇಲೆ ತೋರಿಸ್ತೀನಿ. ಮತ್ತು ನೋಡಿ, ಇದು ಇಯರಿಂಗ್ಸು ಅಷ್ಟು ಈ ಥರದ್ದೆಲ್ಲ ಇಡೋಣ. ಇವತ್ತು ನೋಡೋಣ ಅಂತ ಇಟ್ಕೊಂಡಿದ್ದೆ. ಚೆನ್ನಾಗಿ ಕಾಣಿಸ್ತಿಲ್ಲ ಅಂದ್ಕೊತೀನಿ. ಅವಳು ಇದ್ಮೇಲೆ ತೋರಿಸ್ತೀನಿ ಇನ್ನು ಎಷ್ಟೆಲ್ಲ ತಿಂಡಿ ಮಾಡ್ತಾಳೆ ಅಂತ. ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದೆಲ್ಲ ಕ್ಲೀನ್ ಮಾಡಿ ಅವಳಿಗೆ ಊಟ ತಿನ್ನಿಸಿ ಸ್ನಾನ ಮಾಡಿಸಿ ಬೇಜಾನ್ ಕೆಲಸ ಇದ್ದಾವೆ. ಸೊ ನೋಡಿ, ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ದಾರೆ. ಹೇಳಿದಲ್ವಾ ಎಷ್ಟು ತೀಟ ಮಾಡ್ತಾಳೆ ಅಂತ. ಅವಳು ಸ್ನಾನ ಊಟ ಎಲ್ಲ ಆಯಿತು. ಹಾಲು ಕುಡಿಸ್ಬಿಟ್ಟು ಈಗ ಸಂಜೆಯಿಂದ ಪ್ಲಾಸ್ಟಿಕ್ ಮಾಡ್ತಿದ್ದೀನಿ. ತೋರಿಸ್ತೀನಿ. ಮಳೆ ಬರ್ತಿತ್ತಂತ ಹೇಳಿ ಟೆರೆಸ್ ಮೇಲೆ ಒಣಗಾಕಿದ ಬಟ್ಟೆಗಳನ್ನೆಲ್ಲ ತಂದು ರಪ್ಪ ಇಟ್ಟಿದ್ರೆ ಒಳಗಡೆ ನಾನು ತಟ್ಟೆ ತಂದು ದಬಾಕೊಂಡು ಅದ್ರ ಮೇಲೆ ನಿಂತ್ಕೋತಾ ಇದ್ದಾಳೆ. ಬಟ್ಟೆಗಳನ್ನ ಎಲ್ಲಿಂದ ಎಲ್ಲಿ ತನಕ ಇಟ್ಟಾಡಿದ್ದಾಳೆ ಅಂತ. ಹೈ, ಎಷ್ಟು ನಿನ್ನ ತೀಟೆ ಇಲ್ಲ ನೋಡಿ. ಇಲ್ಲಿ ಏನು ಭಯಂಗೆ ಇಲ್ಲ ಇವಳಿಗೆ. ಇಲ್ಲಾಡಿಲಿ ಎಷ್ಟು ಅದೊಂದು ಬಾಕಿ ಇತ್ತು. ಬಾ ಚಿನಿ. ಅಯ್ಯೋ ಯಪ್ಪ, ನನ್ನ ತಲೆ ನೋವು ಬರ್ಸ್ಬಿಡ್ತಾಳೆ ಇವಳು. ಏಯ್ ಗುಂಡು, ಬಾಯಿಲಿ. ಹ್ಞೂ ಅಂತೆ. ಬಾಯಿಲಿ, ಹೋಗೋಣ. ಅಲ್ಲಿ ಪ್ಯಾಂಟ್ ಏ ಬೋಡ,
ಬಟ್ಟೆ ಎಲ್ಲ ಬಕೆಟ್ಗೆ ಹಾಕಿ ಬಾ ಇಲ್ಲಿ. ಎಷ್ಟು ಕೊಳೆ ಮಾಡ್ಕೊಂಡಿರ್ತೀವಿ ಗೊತ್ತಾ, ಉಜ್ಜೋಶ ಕೈ ಎಷ್ಟು ನೋವು ಬಂದಿರ್ತೈತಲ್ಲಿ. ಈಗ ತಿರ್ಗಾ ಎಲ್ಲ ಕೊಳೆ ಮಾಡ್ಬಿಡು. ಬಕೆಟ್ಗೆ ಹಾಕಿ ಬಟ್ಟೆ ಎಲ್ಲ ಇತ್ತು ನೋಡು, ಕಾಲಲ್ಲೇ ಮಾತ್ರ ಸುತ್ತ. ಏಯ್ ಬತ್ತದೀರ, ಈಗ ಅಜ್ಜಿ ಬರುತ್ತೆ, ಹೊಡೆಯುತ್ತೆ. ಬಿಸಾಕು ಬಿಸಾಕು ಬಿಸಾಕು. ಹರಡಲ್ಲಿ ಪಪ್ಪ ಬತ್ತು. ರಪ್ಪನ್ಗೆ ಹೋಗ್ತಾ ಇರೋದು ಎಲ್ಲ ಪಪ್ಪ. ಹಾ ಪಕ್ಷಿ ಎಲ್ಲ ಮಗ್ನೆ ಇಲ್ಲಿ ನೋಡಿಲಿ, ಇಲ್ಲಿ ಬರ್ಡ್ಸು ಹೊರಡಲ್ಲಿ. ಇಲ್ಲ ಇಲ್ಲಿ ಅವೆಲ್ಲಿ ಕೂತ್ಕೊಳ್ಳೋದು, ಅಲ್ಲಿ ತಂತಿ ಮೇಲೆ ಅಲ್ಲಿ ಕೂತ್ಕೊಳ್ತವೆ. ಇವಾಗ ಎಲ್ಲೋದು ಎಲ್ಲೋದು ಮಗ್ನೆ, ನೋಡಲ್ಲಿ ಎಷ್ಟು ಚೆನ್ನಾಗಿ ಕೂಗ್ತೈತೆ. ಎಲ್ಲ ನಿನ್ನ ಫ್ರೆಂಡ್ಸ್ಗಳೆಲ್ಲ ಹಾಯ್ ಮಾಡು, ಹಾಯ್ ಮಾಡು, ಹಾಯ್. ಗುಡ್ ಗರ್ಲ್. ಗಲ್ಲೋದಾ ತಿಂಡಿ ಮಾಡೋಕ್ಕೆ? ನಿಮಗಿನ್ನ ತೋರಿಸ್ತೀನಿ ನಮ್ಮ ಮನೆ ಹತ್ರ ಏನಿದೆ ಅಂತ. ಮಣ್ಣಲ್ಲೇ ಗೂಡು ಕಟ್ಟಿದೆ ಪಕ್ಷಿ, ಎಷ್ಟು ಚೆನ್ನಾಗಿ ತೋರಿಸ್ತೀನಿ. ಅಲ್ಲಿ ನೋಡಿ ಅಲ್ಲಿ ಕೂತಿದೆ. ನಾನು ಬಂದು ಹೋಗ್ತೀನಿ. ಎಲ್ಲ ಸುತ್ತಿದಳು, ರಪ್ಪ ಬರ್ತಿದೆ. ಬಾಯಲ್ಲಿ ನೋಡ್ಬಾ ನಿನ್ನ ಮಗಳು ಏನು ಮಾಡೋಳೆ ಅಂತ. ಅವಾಗಿಂದ ಹೇಳ್ದೆ ತುಂಬಲಿಲ್ಲ. ನಿಧಾನ ಇನ್ನೊಂದು ಇದೆತ್ಕೋ, ಈ ಪೇಡ ಎತ್ಕೋ. ಬಾ. ಗುಡ್ ಗರ್ಲ್, ಗುಡ್ ಗರ್ಲ್. ಹಿಂಗೆ ಇರಕ್ಕೆ ಯಾವ ಒಳ್ಳೆ ಹುಡುಗರ ಈಚೆ ಎತ್ಕೊಂಡೋಗ್ಲಿ ಅಂತ ಡ್ರಾಮಾ, ಕೆಳಗಡೆ ಕರ್ಕೊಂಡೋಗ್ಲಿ ಅಂತ. ವಾಕ್ ಹೋಗ್ತೀರಾ? ಬಾಯ್. ಮುತ್ತ ಕೊಡು ಇಲ್ಲಿ. ಯಾಕೋ ಇದೊಂದು ಬೋಡಿ ಬೋಡ. ಎಷ್ಟು ಚೆನ್ನಾಗಿದೆ ಅಲ್ಲ ಬರ್ಡ್ಸು. ಅಯ್ಯೋ ಆರೆ ಹೊಟ್ಟೈತು. ಬಾಯ್. ಪುಟ್ ಪುಟ್ಟಾಗಿ ಹೆಂಗೆ ಕಾಣಿಸ್ತಾಳೆ. ಏಯ್ ಹುಷಾರು, ನಿಧಾನಕ್ಕೆ ಹೋಗು. ಕೈ ಹಿಂಗೆ ಅನ್ಕೊಂಡು ಹೋಗುತ್ತೆ ಅಲ್ಲಿ.
ಸನ್ಸೆಟ್ ಆಗ್ತಾಯಿದೆ. ನನ್ನ ಬ್ಲಾಗ್ ಇಷ್ಟ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ನೋಡ್ರಲ್ಲ ಅವಳು ಎಷ್ಟು ತೀಟೆ ಮಾಡ್ತಾಳೆ, ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ಆರೈಕೆ ಯಾವಾಗಲೂ ನಮ್ಮಲ್ಲಿ ಇರಲಿ ಅಂತ ಹೇಳ್ತಾ ಈ ಬ್ಲಾಗ್ನ ನಾನು ಇವತ್ತಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.